ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಥಂಬ್ನೇಲ್ ನೋಡಿದ್ಮೇಲೆ ಒಂದು ಐಡಿಯಾ ಅಂದ್ರೂ ಬಂದಿರ್ತೈತೆ ಅನ್ಕೋತೀನಿ. ಏನು ಟಾಪಿಕ್ ಮೇಲೆ ಇವತ್ತು ಡಿಸ್ಕಷನ್ ಮಾಡ್ಬೇಕು ಅನ್ಕೊಂಡೇನಂತ ಹೇಳಿ, ಕರಿಯರ್ ವರ್ಸಸ್ ಮ್ಯಾರೇಜ್. ಪ್ರತಿಯೊಬ್ಬರ ಲೈಫ್ ಒಳಗೂ ಎರಡೂ ಇಂಪಾರ್ಟೆಂಟ್. ಕರಿಯರ್ ಇದ್ದು ಮ್ಯಾರೇಜ್ ಇಲ್ಲಂದ್ರೂ ನಡೆಯಂಗಿಲ್ಲ, ಮ್ಯಾರೇಜ್ ಇದ್ದು ಕರಿಯರ್ ಒಳಗೆ ಸೆಟಲ್ಡ್ ಆಗಿಲ್ಲ ಅಂದ್ರೂ ನಡೆಯಂಗಿಲ್ಲ. ಸೊ ಎರಡು ಸೆಟಲ್ಡ್ ಇದ್ದಾಗನ ಲೈಫ್ ಸಂಪೂರ್ಣವಾಗಿರ್ತದ, ಪರಿಪೂರ್ಣವಾಗಿರ್ತದ. ಸೊ ಯಂಗ್ಸ್ಟರ್ಸ್ ಒಳಗೆ ಒಂದು ಕನ್ಫ್ಯೂಷನ್ ಐತಿ. ಈಗ ಕರಿಯರ್ ಇಂಪಾರ್ಟೆಂಟೋ, ಮ್ಯಾರೇಜ್ ಇಂಪಾರ್ಟೆಂಟೋ, ಮ್ಯಾರೇಜ್ ಆದ್ಮೇಲೆ ನಮ್ದು ಕರಿಯರ್ನ ಫೋಕಸ್ ಮಾಡ್ಬೋದೇನೋ ಅಂತ ಗರ್ಲ್ಸ್ ಕ್ವಶನ್ ಆತಂದ್ರ, ಕರಿಯರ್ ಒಳಗೆ ಸೆಟಲ್ಡ್ ಆಗಿಲ್ಲ ಅಂದ್ರೆ ಮ್ಯಾರೇಜ್ ಹೆಂಗ, ಈ ತರ ಬಹಳಷ್ಟು ಕ್ವಶನ್ಸ್ ನಿಮ್ ಒಳಗೆ ಇರ್ತಾವ. ಸೊ ಆ ಒಂದು ಗೊಂದಲಗಳಿಗೆ ಆನ್ಸರ್ ಸಿಗ್ತೈತೆ ಅನ್ಕೊಂಡೇನಿ ಈ ಒಂದು ವಿಡಿಯೋ ಒಳಗ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಮತ್ತೆ ಇನ್ನವರೆಗೂ ಯಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಸೊ ಇವತ್ತಿನ ವಿಡಿಯೋ ಒಳಗ ನಾವು ಹುಡುಗಿಯರಿಗೂ ಅವ್ರದೇ ಆದಂತ ಸಮಸ್ಯೆಗಳು ಅದಾವ, ಕರಿಯರ್ ಮ್ಯಾರೇಜ್ ರಿಲೇಟೆಡ್. ಹುಡುಗರಿಗೂ ಅವ್ರದೇ ಆದಂತ ಒಂದಷ್ಟು ಸೊ ಹಿಂಗಾಗಿ ನಾವು ಡೀಟೇಲ್ ನಮಗೆ ಡಿಸ್ಕಷನ್ ಮಾಡೋಣ. ಫಸ್ಟ್ ನಾವು ಬಾಯ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ, ಅದಾದ್ಮೇಲೆ ನಾವು ಗರ್ಲ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಈಗ ಹುಡುಗರು, ಬಾಯ್ಸ್, ಮೇಲ್ ಪರ್ಸನ್ಸ್ ಏನಿರ್ತಾರಲ್ಲ, ಅವ್ರಿಗೆ ಕರಿಯರ್ದೊಂದು ದಬಾವ್ ಅಂತಾರಲ್ಲ, ಸ್ಟ್ರೆಸ್ ಅಂತಾರಲ್ಲ, ಅದ ಹುಡುಗಿಯರಿಗೆ ಕಂಪೇರ್ ಮಾಡ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆನೆ ಇರ್ತೈತಿ ನಮ್ಮ ಒಂದು ಸೊಸೈಟಿ ಒಳಗ. ಸೊ ನೀವ್ ಏನ್ ಮಾಡ್ಬೇಕು, ಯಾವಾಗ ನಿಮ್ದೊಂದು ಡಿಗ್ರಿ ಕಂಪ್ಲೀಟ್ ಆಗ್ತದಲ್ಲ, 23 ಆಗ್ಬೋದು, 22, ಈ ತರ ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ನೀವ್ ಏನಾರ ಗೌರ್ಮೆಂಟ್ ಜಾಬ್, ಅದ್ರಾಗ IAS, KS ಈ ತರ ದೊಡ್ಡ ಹುದ್ದೆಗೆ ನೀವು ಪ್ರಿಪರೇಷನ್ ಮಾಡತ್ತೀರಿ, ನಿಮ್ಮ ಒಂದು ಗೋಲ್ ದೊಡ್ಡದಿತ್ತು, IAS, KS ಇತ್ತು, ದೊಡ್ಡ ಗೌರ್ಮೆಂಟ್ ಜಾಬಿಗೆ ಹೋಗ್ಬೇಕಂತ ಏನಾರ ನೀವು ಡಿಸೈಡ್ ಮಾಡಿದ್ರಿ ಅಂದ್ರ ಫಸ್ಟ್ ನಿಮ್ಮ ಒಂದು ಕೆಪಾಸಿಟಿ ಬಗ್ಗೆ ಥಿಂಕ್ ಮಾಡ್ಕೊಡ್ರಿ, ನಿಮ್ಮ ಬಗ್ಗೆ ಥಿಂಕ್ ಮಾಡ್ಕೊಡ್ರಿ. ನಿಮ್ಮ ಫಿನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಒಂದು ಸ್ಟಡಿ ಕೆಪಾಸಿಟಿ ಆಗಿರ್ಬೋದು, ಅದನ್ನೆಲ್ಲಾನು ಕುಂತ್ಕಸ್ ಥಿಂಕ್ ಮಾಡ್ಕೊಡ್ರಿ. ನಿಮ್ಗ ಕೋಚಿಂಗ್ ಅವಶ್ಯಕತೆ ಇತ್ತು ಅಂತಂದ್ರ ಕೋಚಿಂಗ್ ಜಾಯಿನ್ ಆಗ್ರಿ. ಇಲ್ಲಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರ 1 ಇಯರ್ ಅಥವಾ 2 ಇಯರ್ ಏನ್ ಮಾಡ್ಬೇಕಂದ್ರ ಸಿನ್ಸಿಯರ್ ಆಗಿ ಯೂಟ್ಯೂಬ್ ಒಳಗೆ ಎಲ್ಲಾ ತರ ನಿಮ್ಗೆ ಇನ್ಫಾರ್ಮೇಶನ್, ಕ್ಲಾಸಸ್, ಸಿಲೆಬಸ್ ಎಲ್ಲ ಸಿಗತ್ತದ. ಸೊ ಬುಕ್ಸ್ ನ ಪರ್ಚೇಸ್ ಮಾಡ್ಕೊಂಡ, ಸ್ಟ್ರಾಟಜಿ ರೆಡಿ ಮಾಡ್ಕೊಂಡ 2 ವರ್ಷ ಸಿನ್ಸಿಯರ್ ಆಗಿ ನೀವು ಸ್ಟಡಿ ಮಾಡ್ರಿ. ಜೊತೆ UPSC ಅಂದ್ರೂ ಎವ್ರಿ ಇಯರ್ ಕನ್ಫರ್ಮ್ ಮಾಡ್ತದ. ಹಿಂಗಾಗಿ ಒಂದೆರಡು ಅಟೆಂಪ್ಟ್ ಅನ್ನು ಕೊಡ್ರಿ. ಅವಾಗ ನಿಮಗೆ ಗೊತ್ತಾಗ್ತೈತಿ ಏನೈತಿ ನಮ್ದ ಕೆಪಾಸಿಟಿ, ನಂದು ಆಗ್ತೈತೋ ಇಲ್ಲೋ. ಎಸ್ ಆಗ್ತೈತಿ, ಬಟ್ ಇನ್ನೂ ಒಂಚೂರು ನನಗೆ ಎಫರ್ಟ್ ಬೇಕು ಅನ್ನೋರು ಒಂದಷ್ಟು ಜನ ಇರ್ತಾರೋ, ಆಗಂಗ ಇಲ್ಲ ಅನ್ನೋರು ಒಂದಷ್ಟು ಜನ ಇರ್ತಾರೋ. ಅದನ್ನ ನೀವು ಡಿಸೈಡ್ ಮಾಡ್ಕೋಬೇಕು. ಬಟ್ ಯಾವಾಗ ನೀವು 25, 26 ಬರ್ತಿರಲ್ಲ, ಅವಾಗ ನೀವು ಬಹಳನ ಸೀರಿಯಸ್ ಆಗ್ಬೇಕು ನಿಮ್ಮ ಕರಿಯರ್ ರಿಲೇಟೆಡ್. ಬಿಕಾಸ್ 26ರಿಂದ 29, 35 ಏಜ್ ಹೆಂಗ್ ಬರ್ತೇವೆ ಅನ್ನೋದಾಗ ಗೊತ್ತಾಗಂಗಿಲ್ಲ. ಅಷ್ಟು ಫಾಸ್ಟ್ ಆಗಿ 29, 30 ಏಜ್ ಬಂದ್ ನಿಂತು ಬಿಟ್ಟಿರ್ತದ. ಸೊ ಆಮೇಲೆ ನೀವ್ ಏನಾರ ಮಾಡ್ತೀನಿ ಅಂತಂದ್ರೆ ಅದು ಬಹಳನ ಕಠಿಣ ಆಗ್ತದ. ಅದ್ರಾಗನು ಮಿಡಲ್ ಕ್ಲಾಸ್ ಮತ್ತ ಪುವರ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇದ್ದವ್ರಿಗೆ ಅದು ಬಹಳನ ವರ್ಸ್ಟ್ ಸಿಚುವೇಶನ್. ಸೊ ಏನ್ ಮಾಡ್ಬೇಕಂದ್ರ 25 ಆದ ತಕ್ಷಣ ನೀವು ಪ್ಲಾನ್ ಬಿ ಕಂಪಲ್ಸರಿ ಮಾಡ್ಕೊಳ್ಳಿಕ ಬೇಕು. ಒಂದು ಬೇರೆ ಯಾವ್ದಾರ ಗೌರ್ಮೆಂಟ್ ಜಾಬ್ಗಳಿಗೆ ಜೊತೆ ಅಪ್ಲೈ ಮಾಡ್ಕೊಂಡ್ ಕಾಸ ಬೇರೆ ಗೌರ್ಮೆಂಟ್ ಜಾಬ್ ಅರ ತಗೊಳ್ರಿ. ಒಂದು ಇಲ್ಲ ಪ್ರೈವೇಟ್ ಸೆಕ್ಟರ್ ಒಳಗರ ಎನಿ ಕಂಡೀಷನ್ ಒಂದು ಜಾಬ್ ಜಾಯಿನ್ ಆಗ್ರಿ. ಯಾಕೆ ಪ್ರಿಪರೇಷನ್ ಆಗಂಗಿಲ್ಲ ಸ್ಟಡಿ ವರ್ಕ್ ಜೊತೆ? ಈಗ ಎಷ್ಟೋ ಜನ ವರ್ಕ್ ಮಾಡಿ ಪ್ರೈವೇಟ್ ಕಂಪ್ನಿ ಒಳಗೆ 8, 10, 12 ತಾಸು ವರ್ಕ್ ಮಾಡಿ, ಟ್ರಾವೆಲ್ 2 ತಾಸು ಮಾಡೇನು IAS ಅದಾರು, KS ಅದಾರು. ಸೊ ಹಿಂಗಾಗಿ 2 ವರ್ಷದೊಳಗೆ ಹೆಂಗು ನೀವು ಡೀಪ್ ಆಗಿ ಸಿಲೆಬಸ್ ನಿಮ್ಮದ ಕವರ್ ಆಗಿರ್ತೈತಿ. ಆಮೇಲೆ ಏನಿದ್ರು ನೀವು ರಿವೈಸ್ ಮಾಡ್ಕೊಂತ, ನೋಟ್ಸ್ ಅಪ್ಡೇಟ್ ಮಾಡ್ಕೊಂತ, ನ್ಯೂಸ್ ಪೇಪರ್ ಅದು ಓದ್ಕೊಂತ ಹೋಗ್ಬೇಕಾಗ್ತೈತಿ. ಸೊ ವೀಕೆಂಡ್ ಒಳಗದು ನೀವು ಮಾಡ್ಕೋಬಹುದು. ಸೊ ಎನಿ ಕಂಡೀಷನ್ ಪ್ಲಾನ್ ಬಿ ನಿಮ್ದು ರೆಡಿ ಇರಬೇಕಾ. ಒಂದು ಪ್ರೈವೇಟ್ ಒಳಗರ ಜಾಯಿನ್ ಆಗ್ರಿ, ಇಲ್ಲಂತಂದ್ರೆ ನೀವು BA ಮಾಡಿದ್ರ BEd ಅದು ಮಾಡ್ಕೊಂಡು ಟೀಚರ್ ಒಂದು ಫೀಲ್ಡ್ಗಾರ ಹೋಗ್ರಿ, ಏನಾರ ಒಂದ್ ಕೆಲಸ ಮಾಡ್ರಿ. ಬಟ್ ನಿಮ್ಮ ಮೈಂಡ್ ಸೆಟ್ ಹೆಂಗಿರ್ಬೇಕಂತಂದ್ರ ಎಲ್ಲೋ ಅನ್ಫಾರ್ಚುನೇಟ್ಲಿ ಎಲ್ಲೋ 1% 29, 30 ಏಜಿಗೆ ಬಂದಾಗ ನನಗೆ ಗೌರ್ಮೆಂಟ್ ಜಾಬ್ ಸಿಗ್ಲೇ ಇಲ್ಲ, ನಂದು ಆಗಲಿಲ್ಲಪ್ಪ ಅಂದ್ರೂ ನಿಮ್ಮ ಲೈಫ್ ನಡಿಬೇಕು. ಹಂಗ ನೀವು ಒಂದು ಪ್ಲಾನ್ ಬಿ ನಿಮ್ದು ಲೈಫ್ ಒಳಗ ಸೆಟಲ್ಡ್ ಇರ್ಬೇಕಾಗ್ತೈತಿ. ಯಾಕಂತಂದ್ರ 29 ಇಂದ ಮ್ಯಾರೇಜ್ ಪ್ರೊಸೆಸ್ ಸ್ಟಾರ್ಟ್ ಆಗ್ತೈತಿ. ಮನಿ ಒಳಗೂ ಕಾಡಕ್ ಸ್ಟಾರ್ಟ್ ಮಾಡ್ತಾರೋ, ಹೊರಗಿನ ಸೊಸೈಟಿ ಒಳಗಿಂದನೂ ಪ್ರೆಷರ್ ಬರ್ತೈತಿ. ಈಗ 29, 30 ಆದಂಗ ಜಾಬ್ ಇಲ್ಲ ಅಂತಂದ್ರ ದೇವ್ರಾಣಿ ಹುಡುಗಿನಂತರೂ ಯಾರು ಕೊಡಂಗಿಲ್ಲ. ಈಗ ನನಗೆ ಎಷ್ಟೆಷ್ಟು ಕಂಡೀಷನ್ ಬರತಾವು, ಗೌರ್ಮೆಂಟ್ ಜಾಬ್ ಇರಬೇಕು, ಮನಿ ಇರಬೇಕು, ಜೊತೆ ಹೊಲ ಇರಬೇಕು, ಫುಲ್ ರಿಚ್ ಇರ್ಬೇಕು, ಎಲ್ಲ ಒಂದ್ ಅದ್ರ ಜೊತೆ ಮತ್ತೆ ಚಂದ ಇರ್ಬೇಕು ಹುಡುಗ. ಬಹಳಷ್ಟು ಡಿಮ್ಯಾಂಡ್ಗಳು ಈಗ ಬರತಾವು. ಇಂಥದ್ರೊಳಗೆ ನೀವು ಜಾಬ ಮಾಡತ್ತಿಲ್ಲ ಅಂತಂದ್ರೆ ಬಹಳನ ಕಠಿಣ ಆಗ್ತೈತಿ. ಸೊ ನಿಮ್ಮ ಪ್ಲಾನ್ ಬಿ ನೀವು ರೆಡಿ ಇಟ್ಕೋಬೇಕು. ಬಹಳನ ವರ್ಸ್ಟ್ ಆಗಿ ಸಿಚುವೇಶನ್ ಇಲ್ಲ ಅಂತಂದ್ರೆ, ಯಾಕಂದ್ರ 29, 30 ಬಂದ ತಕ್ಷಣ ಮ್ಯಾರೇಜ್ ಆಗ್ತೈತಿ. ಓಕೆಪಾ ಜಾಬ್ ಐತಿ, ಮ್ಯಾರೇಜ್ ಆಯ್ತಂದ್ರು ನೆಕ್ಸ್ಟ್ ಲೈಫ್ ಏನ್ ಈಸಿ ಐತಿ ಇಲ್ಲ. ಅಗೇನ್ ಹೆಂಡತಿಗ್ ನೋಡ್ಕೋಬೇಕು, ಪಾಪು ಬರ್ತೈತಿ. ಸೊ ಬಹಳಷ್ಟು ಇಶ್ಯೂಸ್ಗಳ ಇರ್ತಾವು. ಹಿಂಗಾಗಿ ಪ್ಲಾನ್ ಬಿ ಲೈಫ್ ಒಳಗ ಬಹಳನ ಇಂಪಾರ್ಟೆಂಟ್ ಆಗ್ತಲ್ಲ. ಈಗ ಒಂದಷ್ಟು ಜನ ಬಹಳ ರಿಚ್ ಫ್ಯಾಮಿಲಿಯಿಂದ ಬಂದಿರ್ತಾರ. ರಿಚ್ ಇದ್ದವ್ರಿಗೆ ಏನ್ ಜಾಸ್ತಿ ಸ್ಟ್ರೆಸ್ ಇರಂಗಿಲ್ಲ. ಓಕೆ, ನೀವು 30 ವರ್ಗು ನಿಮ್ ಪ್ರಿಪರೇಷನ್ ಮಾಡ್ಕೊಳ್ರಿ. ಎಂಡಿಗೆ ಎಲ್ಲೋ ಒಂದ್ ಕಡೆ ಆಗಲಿಲ್ಲ ಅಂತ ಅಂದಾಗ ನೀವೇನೋ ಒಂದು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅನ್ನು ಮಾಡ್ಕೋಬಹುದು. ಬಟ್ ಮಿಡಲ್ ಕ್ಲಾಸ್ ಪುವರ್ ಫ್ಯಾಮಿಲಿ ಒಳಗೆ ಏನ್ ಬ್ಯಾಕ್ ಗ್ರೌಂಡ್ ಇರ್ತೈತಲ್ಲ, ಅವರಿಗೆ ಇದೆಲ್ಲ ಪಾಸಿಬಲ್ ಆಗಂಗಿಲ್ಲ.
ಸೊ ನೀವೇನಿದ್ರು ಸ್ಟಡಿಗೂ 100% ಅನ್ನ ಕೊಡ್ಬೇಕು, ಕರಿಯರ್ ಮೇಲೂ ನೀವು 100% ಕೊಟ್ರನ ನಿಮ್ದು ಸಿಚುವೇಶನ್ ಈಸಿ ಆಗಿ ದಾಟ್ತದ. ಅಂಡ್ ಅನ್ಸಾತಿರ್ಬೋದು ನಿಮಗ ಏನ್ ಬರೀ ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು, ಆಗ್ಲಿಲ್ಲ ಅಂದ್ರೆ ಏನ್ ಮಾಡೋದು ಅಂತೇಳಿ ಯಾಕೆ ಡಿಮೋಟಿವೇಟ್ ಮಾಡತ್ತೀನಿ ಅಂತ ಹೇಳಿ. ನಾ ಇಲ್ಲಿ ಡಿಮೋಟಿವೇಟ್ ಮಾಡತ್ತಿಲ್ಲ, ಫ್ಯಾಕ್ಟ್ ಹೇಳತ್ತೀನಿ. ಬಿಕಾಸ್ ನಾವೆಲ್ಲ ಯೂಟ್ಯೂಬ್ ಒಳಗಾಗಿರ್ಬೋದು ಎಲ್ಲೆಲ್ಲೆಲ್ಲ ಒಂದಷ್ಟು ನ್ಯೂಸ್ ಏನ್ ನೋಡ್ತಿರಲ್ಲ, ಬರೀ ಗೆದ್ದವ್ರನ್ನ ನೋಡ್ತೇವೆ, ಬಟ್ ಸೋತವ್ರ ನಮಗ್ ನೋಡಕ್ ಸಿಗಂಗಿಲ್ಲ. ಸೋತವ್ರ ಲೈಫ್ ಎಷ್ಟು ವರ್ಸ್ಟ್ ಆಗಿರ್ತೈತಿ, ಸೋತವ್ರ ಏನೇನ್ ಮಾಡತ್ತಾರಲ್ಲ ಅದೆಲ್ಲ ನಮಗ್ ಕಾಣಿಸಂಗಿಲ್ಲ. ಸೋತವ್ರನ್ನ ಯಾರು ಹೊಗಳಂಗೂ ಇಲ್ಲ. ಅಂಡ್ ಪಾಪ ಅವ್ರ ಅಷ್ಟೆಲ್ಲ ಎಫರ್ಟ್ ಹಾಕಿರ್ತಾರ, ಅವರು ಅಲ್ಲಿಗೆನ ಹೋಗಿರ್ತಾರ, ಒಂದೆರಡು ಮಾರ್ಕ್ಸ್ ಒಳಗೆ ಹಿಂದ್ ಬಂದ್ರು, ಬಟ್ ಅವರಿಗೆ ಅವ್ರ ಫೀಲಿಂಗ್ಸ್ ನ ಎಕ್ಸ್ಪ್ರೆಷನ್ ಮಾಡಕ್ಕೂ ಒಂದು ವೇದಿಕೆ ಅನ್ನೋದು ಸಿಗಂಗಿಲ್ಲ. ಸೊ ನಾವು ಬಹಳಷ್ಟು ಜನ ಸೋತವ್ರನ್ನ ನೋಡೇನಿ, ಅವ್ರ ಪರಿಸ್ಥಿತಿ ನೋಡೇನಿ. ಪೂರ್ತಿ 30 ವರ್ಷದವರೆಗೂ ಬರೀ ಗೌರ್ಮೆಂಟ್ ಜಾಬ್ ಹಿಂದ್ ಬಿದ್ದ ಕಸ, ಆಮೇಲೆ ಆಗ್ಲಿಲ್ಲ ಅಂತಂದ್ರ ಪ್ರೈವೇಟ್ ಒಳಗೂ ಕರಿಯರ್ ಇಲ್ದ, ಈ ಕಡೆ ಮ್ಯಾರೇಜ್ ಪ್ರಾಬ್ಲಮ್ ಮಾಡ್ಕೊಂಡ ಮನಿ ಒಳಗ್ ಬೈಯೋದು, ಸೊಸೈಟಿ ಒಳಗ್ ಬೈಯೋದು, ಈ ತರ ನಾ ಬಹಳಷ್ಟು ಜನನ ನೋಡೇನಿ. ಆ ಒಂದು ಕಾರಣಕ್ಕೆ ನಾನು ನಿಮಗ ಪ್ಲಾನ್ ಬಿ ಇರ್ಲಿ ಅಂತ ಹೇಳತ್ತೇನಿ ಹೊರತು ನಿಮ್ದು ಆಗಂಗೆ ಇಲ್ಲಪ್ಪ, ನಿಮ್ದು ಆಗಬಾರ್ದು ಆ ತರ ನಾ ಹೇಳತ್ತಿಲ್ಲ. ಸೊ ದಯವಿಟ್ಟು ಮಿಸ್ಟೇಕ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಸೊ ಐ ಹೋಪ್ ಬಾಯ್ಸ್ ದ ಒಂದು ಕನ್ಕ್ಲೂಷನ್ ಸಿಕ್ಕಿರ್ತೈತೆ ಅನ್ಕೊಳ್ತೇನೆ. ಇನ್ನು ಗರ್ಲ್ಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಗರ್ಲ್ಸ್ ಬಗ್ಗೆ ಹೇಳೋದಂತಂದ್ರೆ 22-23 ಇನ್ನ ಡಿಗ್ರಿ ಫೈನಲ್ ಇಯರ್ ಇರ್ತಾರ, ಅವಾಗ ನಾ ಮದ್ವಿಗೆ ತೋರ್ಸಾಕಂತ ನಿಂತು ಬಿಡ್ತಾರ. ಸೊ ಅವಾಗ ಗರ್ಲ್ಸ್ ಮೈಂಡ್ ಒಳಗೆ ಆಬ್ವಿಯಸ್ಲಿ ಒಂದ್ ಥಾಟ್ ಬರ್ತೈತಿ, ನಾ ಈಗ ಮ್ಯಾರೇಜ್ ಆಗ್ಲೋ ಅಥವಾ ನಾನು ಪ್ರಿಪ್ರೇಷನ್ ಸಲುವಾಗಿ ಟೈಮ್ ತಗೊಳ್ಳೋ ಅಂತೇಳಿ ನಿಮ್ದು ಏನಾರ ಕ್ವಶನ್ ಇತ್ತಂದ್ರೆ ದಯವಿಟ್ಟು ಪ್ರಿಪ್ರೇಷನ್ ಸಲುವಾಗಿ ಟೈಮ್ ತಗೊಂಡ್ಬಿಡ್ರಿ. ನೀವು ಯಾವ್ದೋ ಕಾರಣಕ್ಕೂ 23-24 ಮದ್ವೆಗೆ ಒಪ್ಕೊಳ್ಳಿಕ್ ಹೋಗ್ಬೇಡಿ. ಇನ್ ಕೇಸ್ ನಿಮ್ಮ ಡ್ರೀಮ್ IAS KS ಅಥವಾ ಸರ್ಕಾರಿ ಜಾಬ್ ತಗೊಳ್ಳೋದೈತಿ, ಅಥವಾ ನಿಮಗೆ ಪ್ರೈವೇಟ್ ಒಳಗೆ ಎಲ್ಲರೂ ನೀವು ಸೆಟಲ್ಡ್ ಆಗೋದು ನಿಮ್ಮ ಡ್ರೀಮ್ ಇತ್ತಂದ್ರೆ ನೀವು ಸೆಟಲ್ಡ್ ಆಗೋ ಮಟ್ಟ ಮ್ಯಾರೇಜ್ ನ ಆಗಾಕ ಒಪ್ಕೊಳ್ಳಿಕ್ ಹೋಗ್ಬೇಡ್ರಿ. ಬಟ್ ದ ಫ್ಯಾಕ್ಟ್ ಈಸ್ ನಿಮಗ್ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರ್ಬೇಕು. ಎಸ್ ನನಗೆ ಟೈಮ್ ಸಿಕ್ಕರೆ ನಾ ಮಾಡ್ತೇನೆ, ನನ್ ಟೈಮ್ ಸಿಕ್ಕರು ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದಿಲ್ಲ ಅಂದ್ರೆ ಇನ್ನೊಂದು, ನಾ ಏನಾರ ಒಂದು ಮಾಡತ್ತೇನಿ ಅನ್ನೋರಷ್ಟ ನೀವು ಟೈಮ್ ತಗೋಬೇಕಾಗ್ತೈತಿ. ಸೊ ಯಾವಾಗಿನವರೆಗೂ ನೀವು ಟೈಮ್ ತಗೋಬಹುದು ಅಂತಂದ್ರೆ ನೀವು ಒಂದು 27 ವರೆಗೂ ನೀವು ಟೈಮ್ ತಗೋಬಹುದು. ಜಾಬ್ ಪ್ರಿಪ್ರೇಷನ್ ಮಾಡ್ಕೊಡ್ರಿ, ಪ್ಲಾನ್ ಬಿ ಸೆಟ್ ಮಾಡ್ಕೊಂಡ್ ಸ್ಟಡಿ ಮಾಡ್ಕೊಡ್ರಿ, ಎಲ್ಲ ಓದ್ರಿ. ಬಿಕಾಸ್ ಈಗ ಹುಡುಗರು ಅಷ್ಟಲ್ಲ, ಹುಡುಗಿರನ್ನು ಕೆಲಸ ಮಾಡೋದು ಇಂಪಾರ್ಟೆಂಟ್ ಅದ. ಬಿಕಾಸ್ ಎಷ್ಟು ಖರ್ಚುಗಳೆಲ್ಲ ಹೆಚ್ಚಾಗ್ಲಿಕ್ಕತ್ತಾವ. ಸೊ ಒಂದು ಫ್ಯಾಮಿಲಿ ಇನ್ನೂ ಹ್ಯಾಪಿ ಇರಬೇಕು ಫಿನಾನ್ಷಿಯಲಿ ಅಂತಂದ್ರೆ ಹಸ್ಬೆಂಡ್ ಜೊತೆನು ಕೈ ಸೇರಿಸಬೇಕು, ಹೆಂಡತಿ ಅದಕ್ಕೆ ಅಣ್ಣ ತಮ್ಮನ ಜೊತೆ ಅಕ್ಕ ತಂಗಿ ಕೈ ಸೇರಿಸಬೇಕು, ತಂದೆ ತಾಯಿ ಜೊತೆ ಕೈ ಸೇರಿಸಿದಾಗ ಫ್ಯಾಮಿಲಿ ಫಿನಾನ್ಷಿಯಲ್ ಸ್ಟೇಟಸ್ ಇನ್ನೂ ಇಂಪ್ರೂವ್ ಆಗ್ತೈತಿ, ಎಲ್ಲಾರು ಖುಷಿ ಇರಬಹುದು. ಸೊ ಹಿಂಗಾಗಿ ನೀವು ಅಷ್ಟ ಪ್ಲಾನ್ ಬಿನೂ ಸೆಟ್ ಮಾಡ್ಕೊಳ್ರಿ. ಅದ್ರ ಜೊತೆ ನೀವು 100% ಫೋಕಸ್ ಕೊಟ್ಟ 27 ವರೆಗೂ ನೀವು ಸ್ಟಡಿ ಮಾಡ್ರಿ. ಇನ್ ಕೇಸ್ ಏನೋ 27 ವರೆಗೂ ಯಾವ್ದೋ ಒಂದು ಪಾಸಿಬಲ್ ಆಗ್ಲಿಲ್ಲ ಅಂದಾಗ ನೀವು ಮ್ಯಾರೇಜ್ ಮಾಡ್ಕೊಂಡ ಮ್ಯಾರೇಜ್ ಜೊತೆ ನಿಮ್ಮ ಒಂದು ಪ್ರಿಪ್ರೇಷನ್ ನ ಮಾಡ್ಕೋಬಹುದು. ಬಟ್ ಯಾವ್ದೋ ಕಾರಣಕ್ಕೂ 22-23 ನಿಮಗ್ ಒಂದು ಪಾಯಿಂಟ್ ಅಂತೂ ಬಂದ ಬರ್ತದ, ಮದ್ವೆ ಆದ್ಮೇಲೆ ಓದ್ಬಹುದು ತಗೋ, ಮದ್ವೆ ಆದ್ಮೇಲೆ ಮಾಡ್ಬಹುದು ತಗೋ, ಅದೆಲ್ಲ ಆಗಂಗಿಲ್ಲ. ಬಹಳ ಕಠಿಣ ಐತಿ ಮದ್ವೆ ಆದ್ಮೇಲೆ ಲೈಫ್. ಹೆಂಗೈತಂದ್ರ ಮದ್ವೆ ಆದ ತಕ್ಷಣ ಒಂದ್ 6-7 ತಿಂಗಳು ಅಲ್ಲಿ ಅಡ್ಡಣ್ಣೆ ಇಲ್ಲ ಅಡ್ಡಣ್ಣೆ ಮನಿ ದೇವ್ರಿಗೆ ಹೋದ್ನೆ, ಅದ್ರಾಗ ಹೋಗೈತಿ 1 ವರ್ಷ. ಆಮೇಲೆ ಏನಾರ ಪಾಪು ಆದಂದ್ರ ಮುಗಿತು 9 ಮಂತ್ಸ್ ಪ್ರೆಗ್ನೆನ್ಸಿದಾಗ ಹೋದ್ರ, ಆಮೇಲೆ ಪಾಪು ಆದ್ಮೇಲೆ ಲೈಫ್ ಐತಿ ಹೇಳ್ತೇನೆ ನಿಮಗ ಫುಲ್ ಬಿಸಿ ಖಾಲಿ ಇರ್ತೀರ ಅನಿಸ್ತಿರ್ತೈತಿ, ಬಟ್ ಬಿಸಿ ಇರ್ತೀರಿ. ನೀವು ಅಷ್ಟು ಬಿಸಿ ಇರ್ತಿರಲ್ಲ, ಪಾಪು ಜೊತೆ ನೀವು ಸ್ಟಡಿ ಮಾಡ್ತೀರಂತಂದ್ರ ಅದು ಬಹಳ ಕಠಿಣ ಆಗ್ತೈತದ. ಪಾಸಿಬಲ್ ಇಲ್ಲ ಅಂತ ಹೇಳತ್ತಿಲ್ಲ, ಬಟ್ ಬಹಳ ಕಠಿಣ ಆಗ್ತೈತಿ. ಸೊ ನಿಮ್ ಕಡೆ ಟೈಮ್ ಇದ್ದಾಗ ನೀವು ಆ ಸ್ಟ್ರೆಸ್ ಲೈಫಿಗೆ ಯಾಕೆ ಹೋಗ್ತೀರಿ, ಫಸ್ಟ್ ಅನ್ನ ಸೆಟಲ್ಡ್ ಆಗ್ರಿ. ಸೊ ಸೆಟಲ್ಡ್ ಆದ್ಮೇಲೆ ನಿಮಗ ಮ್ಯಾರೇಜ್ ಆ ಪಾಪು ಆದ್ರೆ ಅದ್ ನಿಮಗ್ ಸ್ಟ್ರೆಸ್ ಅನ್ಸಂಗಿಲ್ಲ, ಅವಾಗ ನಿಮಗ್ ಖುಷಿ ಆಗ್ತೈತಿ. ಆ ಪಾಪು ಕಾಡೋದನ್ನು ನಿಮಗೂ ಖುಷಿ ಆಗ್ತೈತಿ, ಪ್ರತಿಯೊಂದು ನಿಮಗ್ ಖುಷಿ ಆಗ್ತೈತಿ. ಅದ ನೀವು ಸೆಟಲ್ಡ್ ಆಗಿಲ್ಲ, ನಿಮಗ್ ಓದೋದದ, ನೀವು ಫೇಲ್ ಆಗತ್ತೀರಿ, ಆದ್ರೂ ಮತ್ತೆ ನೀವು ಎದ್ದು ಓದಬೇಕು, ನೀವು ಅದನ್ನ ಮಾಡ್ಬೇಕು ಇದ್ ಮಾಡ್ಬೇಕು, ತಲೆ ಒಳಗ್ 108 ಟೆನ್ಷನ್ ಇದ್ದಾಗ ಪಾಪುನ್ ಕ್ಯೂಟ್ ಮಾತುಗಳನ್ನು ಸ್ಟ್ರೆಸ್ ತರ ಫೀಲ್ ಆಗಕ್ ಸ್ಟಾರ್ಟ್ ಆಗ್ತಾವು. ಸೊ ಆ ಒಂದು ಖುಷಿನ ನೀವು ಎಂಜಾಯ್ ಮಾಡ್ಬೇಕು ಆಫ್ಟರ್ ಮ್ಯಾರೇಜ್ ಅಂದ್ರ. ಮೊದ್ಲನೇ ಸೆಟಲ್ಡ್ ಇದ್ರಿ ಅಂತಂದ್ರ ಅವಾಗ ನಿಮ್ಮ ಲೈಫ್ ಇನ್ನೂ ಖುಷಿ ಇರ್ತದ. ಸೊ ಯಾವ್ದ ಕಾರಣಕ್ಕೂ 23-24 ಈ ತರ ಏಜ್ ಒಳಗ ಮ್ಯಾರೇಜ್ ಆಗಕ್ ಹೋಗ್ಬೇಡ್ರಿ. ನಿಮ್ದ ಏನಾರ ಗೋಲ್ ಸೆಟ್ ಐತಿ, ಎಸ್ ನಾ ಮಾಡ್ತೇನಿ ಅನ್ನೋರ. ಇನ್ನ ಅನ್ಫಾರ್ಚುನೇಟ್ಲಿ 27-28 ಆದ್ರೂ ಯಾವ್ದೇ ರೀತಿ ಗವರ್ಮೆಂಟ್ ಜಾಬ್ ಕ್ಲಿಯರ್ ಆಗ್ಲಿಲ್ಲ, ಕ್ರ್ಯಾಕ್ ಆಗ್ಲಿಲ್ಲ ಅಂದಾಗ ನೀವೇನ್ ಮಾಡ್ಬೇಕಂತಂದ್ರೆ ಬೆಟರ್ ಅಕಾರ್ಡಿಂಗ್ ಟು ಮೀ ಮ್ಯಾರೇಜ್ ಆಗೋದನ್ನ ಬೆಟರ್ ಅನ್ಕೋತೀನಿ. ಮ್ಯಾರೇಜ್ ಜೊತೆ ಆಮೇಲೆ ನೀವು ಏನಾರ ನಿಮ್ದೊಂದು ಸ್ಟಡೀಸ್ ಆಗಿರ್ಬೋದು, ಅವಾಗಂತೂ ಆಪ್ಷನ್ ಇರಂಗಿಲ್ಲ. ಸೊ ಮ್ಯಾರೇಜ್ ಜೊತೆ ನೀವು ಸ್ಟಡಿನ ಮ್ಯಾನೇಜ್ ಮಾಡ್ಬೇಕಾಗ್ತೈತಿ. ಯಾಕಂದ್ರೆ ಪ್ರತಿಯೊಂದಕ್ಕೂ ವಯಸ್ಸಿನ ಒಂದು ಮಿತಿ ಐತಿ. ಒಂದ್ ಮ್ಯಾರೇಜ್ ಆಗಿರ್ಲಿ, ಒಂದ್ ಕರಿಯರ್ ಆಗಿರ್ಲಿ, ಆಯಾ ಒಂದು ಏಜ್ ಒಳಗ ಆದ್ರನ ಅದಕ್ಕೊಂದು ವ್ಯಾಲ್ಯೂ ಇರ್ತೈತಿ, ಒಂದು ಚಂದ ಅನಿಸ್ತೈತಿ. ಹಿಂಗಾಗಿ ಸೊ 27-28 ವರೆಗೂ ನೋಡ್ರಿ. ಆ ಟೈಮ್ ಒಳಗೂ ನಿಮಗೆ ಏನಾರ 100% ನೆಕ್ಸ್ಟ್ ಆ ಟೈಮ್ ನಂದು ಆಗತೈತಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅವಾಗೂ ನೀವು ಟೈಮ್ ತಗೊಳ್ರಿ. ಅವಾಗೂ ಟೈಮ್ ತಗೋಬೇಡ ಅಂತ ಹೇಳತ್ತೀನಿ ನಾನು. ಬಟ್ 50% ಇತ್ತದು ಅಂದ್ರೆ ನೀವು ಟೈಮ್ ತಗೊಳ್ಳಿಕ್ಕೆ ಸ್ವಲ್ಪ ಥಿಂಕ್ ಮಾಡಿ ಡಿಸಿಷನ್ ನ ತಗೋಬೇಕಾಗ್ತೈತಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.